ಏನ್ ಹೇಳುತ್ತೆ ಗೊತ್ತಾ? ನೀವು ಚೋರರೊಡನೆ ಸಂತೋಷದಿಂದ ಸೇರುತ್ತೀರಿ. ಚೋರರೊಡನೆ ಅಂದ್ರೆ ದೊಡ್ಡ ಡಕಾಯಿತರು, ದೊಡ್ಡ ದೊಡ್ಡ ವ್ಯಭಿಚಾರಿಗಳಿಂದ ಸಂತೋಷದಿಂದ ಸೇರುತ್ತೀರಿ. ಜಾರರ ಒಡನಾಟವೇ ನಿಮಗಿಷ್ಟ. ದುರ್ನಡತೆ ಉಳ್ಳವರೇ ಈ ಪ್ರಪಂಚಕ್ಕೆ ಇಷ್ಟ ಪ್ರಿಯರೇ. ಪರಿಶುದ್ಧರಾಗಿ ಪವಿತ್ರವಾಗಿ 4 ಜನಕ್ಕೆ ಒಳ್ಳೇದು ಮಾಡುವಂಥ ಸ್ವಭಾವ ಉಳ್ಳವರನ್ನು ಈ ಪ್ರಪಂಚ ಮೆಚ್ಚೋದಿಲ್ಲ. ಭಯಂಕರವಾದಂಥ ಕ್ರೂರರು, ಗೂಂಡಗಳು, ವ್ಯಭಿಚಾರಿಗಳು, ವ್ಯಭಿಚಾರಿಣಿಗಳು ಇರ್ತಾರಲ್ಲ, ಇಂಥವ್ರನ್ನ ಪ್ರಪಂಚ ತುಂಬ ಜಲ್ದಿ ಸ್ವೀಕಾರ ಮಾಡ್ಕೊಳ್ಳುತ್ತೆ. ನಿಜ ಪ್ರಿಯರೇ, ಇದು ಈ ಥರ ಮಾಡಿದ್ರೆ ದೇವ್ರಿಗೆ ನಿಜವಾಗ್ಲೂ ಮೆಚ್ಚುಗೆ ಆಗುತ್ತಾ? ನಿನ್ನ ತಂದೆ ಯಾರು ಸಹವಾಸ ಮಾಡ್ಬೇಕಂತ ಇಷ್ಟಪಡ್ತಾನೆ? ನಿನ್ನ ತಾಯಿ ಯಾವನ ಜೊತೆ ಓಡಾಡಬೇಕು ಅಂತ ಇಷ್ಟಪಡ್ತಾಳೆ? ಒಳ್ಳೆ ಹುಡುಗನ ಸಹವಾಸ ಮಾಡು. ಅವನ ಜೊತೆ ಹೋಗ್ಬೇಡ ಕಣೋ, 4 ಜನ ನೋಡೋರು ನಿನ್ನ ತಪ್ಪಾಗಿ ತಿಳ್ಕೊತಾರೆ, ನನ್ನ ಹೆಸರು ಕೆಡಿಸ್ಬೇಡ ಕಣೋ ಅಂತ ಒಂದು ತಂದೆ ತಾಯಿ ವೇದನೆ ಪ್ರಿಯರೇ. ನೀವು ಕೆಟ್ಟವರ ಅಭಿಮಾನಿಗಳಾದ್ರೆ ದೇವ್ರು ಹೇಗೆ ನಿಮ್ಮನ್ನು ಆಶೀರ್ವದಿಸ್ತಾರೆ ಯೋಚನೆ ಮಾಡಿದ್ದೇವೆ. ಕಳ್ಳರ ಸಹವಾಸ ಮಾಡಿದ್ರೆ ಕಳ್ಳ ತಾನೇ ಅನ್ನೋದು ಅಧಿಕಾರಿಗಳು. ಸುತ್ತಮುತ್ತಲಿರುವಂಥ ಜನರು ಹೇಳ್ತಾರೆ, ಅವ್ನು ಕಳ್ಳ ಕಣೋ, ಅವನ ಜೊತೆ ಯಾಕೆ ಓಡಾಡ್ತೀಯ, ನೀನು ಒಳ್ಳೆಯವನು ಕಣೋ, ಅವ್ನು ಸಹವಾಸ ಮಾಡಬೇಡ ಕಣೋ. ಒಂದು ದಿವಸ ನೋಡು, ಅವ್ನು ಮಾಡದಿರೋ ತಪ್ಪಿಗೆ ನೀನು ಜೈಲ್ಗೆ ಹೋಗ್ಬೇಕಾಗತ್ತೆ, ಅವ್ನು ಸಹವಾಸ ಮಾಡ್ಬಿಡು, ಬಿಟ್ಬಿಡು, ಅವ್ನಿಗೆ ಒಳ್ಳೆ ಬುದ್ಧಿ ಹೇಳ್ಬಿಟ್ಟು ನೀನು ಬಿಟ್ಬಿಡು ಅಂತಾರೆ ಅಲ್ವಾ? ಈಗ ಕೆಟ್ಟವರಿಗೆ ನೀವು ಅಭಿಮಾನಿಗಳಾಗಿದ್ರೆ ದೇವರಾದರೂ ಸರಿ, ತಂದೆ ತಾಯಿ ಆದರೂ ಸರಿ ಸಹಿಸ್ತಾರ ಬೇರೆ? ಸಹಿಸಲ್ಲ ಅಲ್ವಾ? ಅದಕ್ಕೋಸ್ಕರ ದೇವ್ರು ಹೇಳ್ತಾರೆ, ನೀನು ಚೋರರೊಡನೆ ಸೇರಬೇಡಿರಿ. ಬುದ್ಧಿ ಮಾತು ಹೇಳ್ರಿ ಅವ್ರಿಗೆ. ನೀನು ಮಾಡ್ತಾರ ಸರಿ ಇಲ್ಲಪ್ಪ, ನಿನ್ನ ಜೊತೆ ನಾನು ಸೇರ್ತಾ ಇದ್ದೀನಿ, 4 ಜನ ಬಂದಂಗೆ ಬಾಯಿ ಬಂದಂಗೆ ಮಾತಾಡ್ತವ್ರೆ, ನೀನು ತಪ್ಪು ಮಾಡೋದ್ರಿಂದ ಅವ್ರು ಹೇಳ್ತಾ ಇದ್ದಾರೆ, ನೀನು ತಪ್ಪನ್ನು ನಾನು ಮಾಡಿಬಿಟ್ಟು ಮಾಡದೆ ಆ ತಪ್ಪಿಂದ ದೂರವಿರು. ನಾನು ನಿಮ್ಮ ಜೊತೆ ಸೇರೋದಕ್ಕೆ ಒಂದು ಅವಕಾಶ ಆಗುತ್ತೆ. ನನ್ನ ಮನೇಲಿ ನನ್ನ ತಂದೆ ತಾಯಿಗಳು ನನ್ನನ್ನು ಬೈತಾ ಇದ್ದಾರೆ, ಅದಕ್ಕೋಸ್ಕರ ನೀನು ಬದಲಾಗುವಂಥ ನಾವು ಜೊತೆಲಿರುವಂಥ ಸ್ನೇಹಿತರಿಗೆ ಬುದ್ಧಿ ಮಾತು ಹೇಳ್ತೀವ ಪ್ರೇರೆ. ಎಲ್ಲ ಅವ್ನು ಬೇಜಾರು ಮಾಡ್ಕೊತಾನೋ, ನಮ್ಮ ತಾಯಿದಂದೆ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಅಕ್ಕಪಕ್ಕವ್ರು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಯಾರು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ಜೊತೆಲಿರುವಂಥ ಸ್ನೇಹಿತ ಅವ್ನು ಮಾಡುವಂಥ ತಪ್ಪನ್ನು ನಾನು ಹೇಳಿದ್ರೆ ಅವನೇನು ಬೇಜಾರು ಮಾಡ್ಕೊತಾನೋ, ಅವ್ನು ಮಾಡುವಂಥ ದುಷ್ಕೃತ್ಯಗಳಲ್ಲಿ ನನಗೂ ಪಾಲು ಸಿಗುತ್ತಲ್ಲ. ಅವ್ನು ವ್ಯಭಿಚಾರಕ್ಕೆ ಹೋದ್ರೆ ನಾನು ವ್ಯಭಿಚಾರಕ್ಕೆ ಹೋಗ್ಬೋದು, ಅವ್ನು ಕುಡಿಯೋಕೆ ಹೋದ್ರೆ ನನಗೂ ಕುಡಿಸ್ತಾನೆ, ಅವ್ನು ಸಿಗರೇಟ್ ಸೇರಿದ್ರೆ ನನಗೂ ಸೇರಿಸ್ತಾನೆ, ಅವ್ನು ಗಾಂಜಾ ಹೊಡೆದ್ರೆ ನನಗೂ ಗಾಂಜಾ ಹೊಡಿಸ್ತಾನೆ. ನಾನು ಅಲೆಮಾರಿ, ನಾನು ಬಿಕಾರಿ, ನಾನು ಕೆಲ್ಸಕ್ಕೆ ಬಾರ್ದಿರೋಂಥ ಪೋಖ್ರಿ, ನನಗೂ ಮಾಡೋ ಕೆಲಸ ಇಲ್ಲ, ಇಂಥವನೇ ನನಗೆ ಸಿಕ್ಕಿದ್ದಾನೆ, ನಾನು ಯಾಕೆ ಕಳ್ಕೊಳ್ಳಿ ಅಂತೀವ? ಜಾಸ್ತಿ ದಿವಸ ಇರಲ್ಲ ಈ ಸುಖ. ಮಣ್ಣು ಪಾಲು ಬೇಗನೆ ಹೋಗ್ಬೇಕಾಯ್ತದೆ. ನಾವು ಮಾಡಬಾರ್ದ ದುಷ್ಕೃತ್ಯಗಳನ್ನು ಮಾಡಿದ್ರೆ ಪಾಪವು ಕೊಡುವ ಸಂಬಳ ಮರಣ. ಇದು ನಿಜ.